ಹಾಯ್ ಎಲ್ಲರಿಗೂ ನಮಸ್ತೆ. ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಿಸಿಬೇಳೆ ಭಾತನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತು. ನಾನಿಲ್ಲಿ 1 ಲೋಟ ಬೇಳೆ ಮತ್ತು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಎಸಳು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ದಪ್ಪದು ಟೊಮೊಟೊನ ಕಟ್ ಮಾಡಿ ನೆನೆಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಕ್ಯಾರೆಟ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹುಳ್ಳಿಕಾಯಿನೂ ಅಷ್ಟೇ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ಮು ಸ್ವಲ್ಪ ದಪ್ಪಗೆ ಹಚ್ಕೊಂಡಿದ್ದೀನಿ. ಮತ್ತು ಬಟಾಣಿ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಅವಾಗಲೇ ತೋರಿಸಿದ್ನಲ್ಲ ಬೇಳೆ ಮತ್ತು 1 ಲೋಟ ಅಕ್ಕಿ, ಅದನ್ನು ತೊಳೆದ್ಬಿಟ್ಟು ಕುಕ್ಕರಲ್ಲಿ 1 ವಿಷಲ್ ಬೇಯಿಸ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಬಿಟ್ಟು ಅದಕ್ಕೆ 2 ರಿಂದ 3 ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಬಿಸಿ ಆಗಬೇಕು. ನೋಡಿ, 2 ರಿಂದ 3 ಸ್ಪೂನು. ಇಲ್ಲಿ ನಾನು ತರಕಾರಿನೆಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ, ಕುಕ್ಕರಲ್ಲಿ ಬೇಯಿಸ್ಕೊತಿಲ್ಲ. ನೋಡಿ, ಇವಾಗ ಎಣ್ಣೆ ಬಿಸಿ ಆಗಿದೆ. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆನ ಜಾಸ್ತಿನೇ ಹಾಕೋತಾ ಇದ್ದೀನಿ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಆವಾಗಲೇ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಈರುಳ್ಳಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಕೆಂಪಳ ಬಂದಾದಮೇಲೆ ನಾನು ಇದಕ್ಕೆ ಆವಾಗಲೇ ಹೆಚ್ಚಿಟ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ನು ಕೂಡ ಒಂದು 5 ನಿಮಿಷ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಎಣ್ಣೆಲಿ ಫ್ರೈ ಆಗಿದೆ ನೋಡಿ. ಇವಾಗ ಎಣ್ಣೆಲಿ ಫ್ರೈ ಆದಮೇಲೆ ಇದಕ್ಕೆ ಬಟಾಣಿನ ಹಾಕೋತಾ ಇದ್ದೀನಿ. ಬಟಾಣಿನ ಬಂದ್ಬಿಟ್ಟು ನಾನು ಎಣ್ಣೆಗೆ ಹಾಕೊತಿದ್ದೀನಿ, ಯಾಕೆಂದರೆ ಬೇಯಿಸಿರ್ಲಿಲ್ವಲ್ಲ, ಸೊ ಅದಕ್ಕೆ ಎಣ್ಣೆಗೆ ಫಸ್ಟ್ ಹಾಕೋತಾ ಇದ್ದೀನಿ. ಆಮೇಲೆ ಕ್ಯಾರೆಟು, ಹುಳ್ಳಿಕಾಯಿ ಕಟ್ ಮಾಡಿದ್ನಲ್ಲ ಕ್ಯಾರೆಟ್ನ ಹಾಕ್ಕೊಂಡು, ಆಮೇಲೆ ಹುಳ್ಳಿಕಾಯಿ ಕಟ್ ಮಾಡಿದ್ನಲ್ಲ ಹುಳ್ಳಿಕಾಯಿನ ಹಾಕೋತಾ ಇದ್ದೀನಿ. ಹುಳ್ಳಿಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಬಾಡಿಸಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಬೆಂದಾದಮೇಲೆ ಟೊಮೊಟೊನ ಹಾಕೋತಾ ಇದ್ದೀನಿ. 1 ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೆ, ಯಾಕೆಂದರೆ ಹುಣಸೆ ಹುಳಿ ಹಾಕ್ತಿರೋದ್ರಿಂದ ಸ್ವಲ್ಪ ಟೊಮೊಟೊ ಸಾಕು. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮುಂಚೆ ಹಾಕಿದ್ರೆ ತಳ ಹಿಡಿದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಹಾಕೋತಾ ಇದ್ದೀನಿ. ಆಮೇಲೆ ತರಕಾರಿ ಎಲ್ಲ ಬೆಂದಿತ್ತಲ್ಲ ಅದಕ್ಕೆ 1 ಸ್ಪೂನಷ್ಟು ನಾನು ಬಿಸಿಬೇಳೆಭಾತು ಪೌಡ್ರ್ ಹಾಕೋತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ಬಿಸಿಬೇಳೆಭಾತು ಪೌಡ್ರು. ಈ ಗ್ಲಾಸಲ್ಲಿ 3 ಗ್ಲಾಸು ನೀರು ಹಾಕಿ ನೋಡಿ, ಈ ಥರ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಒಂದು 1/4 ಗಂಟೆ ಕುದಿಸ್ಕೊಂಡಾದಮೇಲೆ ನಾನು ಇದಕ್ಕೆ ಅನ್ನನೂ ಮತ್ತು ಬೇಳೆ ಕೂಗಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ಕುದಿಸ್ಕೊತೀನಿ. ನೋಡಿ, ಈ ಥರ ಫೈನಲಿ ಕುದ್ದಿದೆ. ಕುದ್ಮೇಲೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಹುಣಸೆ ಹುಳಿನ ಹಾಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.